ಹಲೋ ವಿದ್ಯಾರ್ಥಿಗಳೇ, ಈಗಾಗಲೇ 2024ರ ನವೋದಯ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡಿರಬಹುದು. ತಮ್ಮ ಪರೀಕ್ಷಾ ತಯಾರಿಗಾಗಿ ನಾವು ಈ ವಿಡಿಯೋದಲ್ಲಿ ಪ್ರಮುಖ ಮಾದರಿ ಅಂಕಗಣಿತದ ಸರಣಿ ಲೆಕ್ಕಗಳನ್ನು ಬಿಡಿಸುವ ವಿಧಾನವನ್ನು ತಿಳಿಸುತ್ತೇವೆ. ಬನ್ನಿ. ಹಾಗಿದ್ರೆ ತಡ ಮಾಡದೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ತರಗತಿ ಇಷ್ಟವಾದರೆ ಈ ತರಗತಿಗೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ. ಮೊದಲನೇ ಪ್ರಶ್ನೆ ನೋಡಿ. 2, 9, 28, 65 ಡ್ಯಾಶ್ 219, 344 ಈ ಸರಣಿಯಲ್ಲಿ ಖಾಲಿ ಇರುವ ಸ್ಥಳದಲ್ಲಿ ಬರಬೇಕಾದ ಸಂಖ್ಯೆ ಯಾವುದು? ಅಂದರೆ ಈ ಸ್ಥಳದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೋಡೋಣ, 106, ಬಿ 124, ಸಿ 128, ಡಿ 126. ಈ ಥರ ಪ್ರಶ್ನೆಗಳನ್ನು ಬಂದಾಗ ನಾವು ಯಾವ ಥರ ಬಿಡಿಸ್ಬೇಕು ಅಂತ ನೋಡೋಣ. ನೋಡಿ, ಬಿಡಿಸುವ ವಿಧಾನ ಇಲ್ಲಿ ನೋಡಿ. ಫಸ್ಟಿಗೆ ಏನು ಮಾಡ್ಬೇಕು ನಾವು, ಇಲ್ಲಿ 1 ಘಾತಾಂಕ 3 ಅಂದರೆ 1 ಘನನ ಬರೀಬೇಕು. 1 ಘನ, ಹಾಗೆ 1 ಘನ, 2 ಘನ, 3 ಘನ. ಘನ ಅಂದರೆ ಮೇಲ್ಗಡೆ 3 ಅಂತ ಬರೀಬೇಕಿಲ್ಲ ನೋಡಿ. 4 ಘನ, 5 ಘನ, 6 ಘನ, 7 ಘನ. ಈ ಥರ ಬರೆದಾಗ ನಮಗೇನಾಗುತ್ತೆ, ಇಲ್ಲಿ ಸಂಖ್ಯೆ ಬರುತ್ತೆ ನೋಡಿ. ಉದಾಹರಣೆಗೆ 1 ಫಸ್ಟ್ 1 ತೊಗೊಂಡ್ವಿ. 1 ಘನ ಒಂದೇ ಬರುತ್ತೆ, ಪ್ಲಸ್ 1 ಎಷ್ಟಾಯಿತು, 2 ಆಯಿತು. ಹೌದಾ? ಹಾಗೆ 2 ಘನ ಎಷ್ಟಾಯಿತು, 2 2 4, 4 2 8, 8 ಪ್ಲಸ್ 1 ಎಷ್ಟು, 9. ಹೌದಾ? ಇದೇ ಥರನೇ 3 3 9, 9 3 27, 27ಕ್ಕೆ 1 ಕೂಡಿಸಿದ್ರೆ 28. ಹೌದಾ? ಅದೇ ಥರನೇ ಇಲ್ಲಿ ಎಷ್ಟು, 65 ತನಕ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಯಾವ್ದು ಮಾಡಬೇಕು, ಇಲ್ಲೇ 65 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡಬೇಕು. ಹೌದಾ? ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, 5 ಘಾತಾಂಕ 3 ಅಂದರೆ 5 5 25, 5 ಗುಣಿಲೆ 5 ಗುಣಿಲೆ 5, 5 5 25, 25 125, 125 ಪ್ಲಸ್ 1 ಎಷ್ಟಾಯಿತು, 126 ಆಯಿತು. ಹೌದಾ? ಹಾಗಿದ್ರೆ ಆಪ್ಷನ್ಸಲ್ಲಿ 126 ಎಲ್ಲಿದೆ ನೋಡೋಣ. ನೋಡಿ, ಇಲ್ಲಿ 126 ಆಪ್ಷನ್ ಡಿ ದೊಳಗೆ ಇದೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲಿ ಯಾವ ಸಂಖ್ಯೆ ಬರಬೇಕು, 126 ಸಂಖ್ಯೆ ಬರಬೇಕು. ಈ ಥರ ಮಾಡಿ ಬಿಡಿಸ್ಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಕ್ವಶನ್ ನೋಡೋಣ. ನೋಡಿ, ಎರಡನೇ ಕ್ವಶನ್ ನೋಡ್ರಿ, ಈ ಥರ ಇದೆ. 1, 3, 8, 18, 35, 61 ಡ್ಯಾಶ್ ಈ ಸರಣಿಯಲ್ಲಿ ಬರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದಾ? ನೋಡೋಣ, ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ 98, ಆಪ್ಷನ್ ಬಿ 56, ಸಿ 90, ಡಿ 89. ಓಕೆ, ಈ ಪ್ರಶ್ನೆನ ಬಿಡಿಸುವಂಥ ವಿಧಾನ ನೋಡೋಣ. ತಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ, ನೋಡಿ, ಬಿಡಿಸುವ ವಿಧಾನ ನೋಡಿ. ಇಲ್ಲಿ ಏನು ಮಾಡಬೇಕು, ಇದು ಸಹ ತುಂಬ ಈಸಿ ಇದೆ. 1 ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಎಲ್ಲ ಕಡೆನೂ ಇಲ್ಲಿ 1 ಸ್ಕ್ವೇರ್ ಬರ್ದೆ. ಇಲ್ಲಿ 2 ಸ್ಕ್ವೇರ್ ಬರಿಬೇಕು. 3 ಸ್ಕ್ವೇರ್ ಅಂದರೆ 2, 3 ಘಾತಾಂಕ 2, 4 ಘಾತಾಂಕ 2, 5 ಘಾತಾಂಕ 2, 6 ಘಾತಾಂಕ 2. ಹೌದಾ? ಇದನ್ನು ಮಾಡ್ಕೊಂಡು ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಅದನ್ನು ಕೂಡಿಸ್ಬೇಕು. ಹೌದಾ? ಯಾವ್ದು ಕೂಡಿಸ್ಬೇಕು, 1 ಪ್ಲಸ್ ಎಲ್ಲದಕ್ಕೂ 1 ಕಾಮನ್, 1 ಇಲ್ಲಿ ಕೊಟ್ಟಿದ್ದಾರೆ ನೋಡು. 1 3 8 18 35 61 ಇದನ್ನೆಲ್ಲ ಸಂಖ್ಯೆನ ಕೂಡಿಸ್ಬೇಕು. ಹೌದಾ? ಇದು ನೋಡಿ, ಒಂದು ನಿಮಿಷ. ಇಲ್ಲೇನು ಮಾಡಬೇಕು, ಆವಾಗ 1 ಪ್ಲಸ್ 3 ನೋಡಿ. 1 ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಅಂದರೆ 1 2 3 ಐತೆ. ಇಲ್ಲಿ ಎಷ್ಟು ಬರ್ತದೆ, ಇಲ್ಲಿ 3 ಬರ್ತದೆ. ಇಲ್ಲಿ ನೋಡಿ, 3 ಪ್ಲಸ್ 2 2 ಎಷ್ಟು, 4, 4 ಪ್ಲಸ್ 1 5, 5 3 8, 8 ಇದೆಯಾ? ಸರಿ ಇದೆ ನೋಡಿ. ನೆಕ್ಸ್ಟ್ ನೋಡಿ, 3 3 9, 9 1 10, 10 1 18, 18 ಇದೆಯಾ? ಸರಿ ಇದೆ ಉತ್ತರ. ಹೌದಾ? ನೆಕ್ಸ್ಟ್ ನೋಡಿ, 4 4 16, 16 1 17, 17 ಮತ್ತು 18 ಎಷ್ಟು, 35. ಹೌದಾ? ಓಕೆ, ಇಲ್ಲಿ ನೋಡಿ, 5 ಸ್ಕ್ವೇರ್ ಅಂತ ಇದೆ. 5 5 25, 25 25 1 26, 26 35 ಎಷ್ಟಾಯಿತು, 61. ನೆಕ್ಸ್ಟ್ ಯಾವ್ದು ಮಾಡಬೇಕು, ಇದೇ ಸೇಮ್ ಹಾಗೆ ಬರ್ಕೊಂಡು 61 ಹಾಗೆ ಬರ್ಕೋಬೇಕು. 6 ಸ್ಕ್ವೇರ್, 5 ಸ್ಕ್ವೇರ್ ಮುಗೀತು, 6 ಸ್ಕ್ವೇರ್, 6 6 36, 36 1 37, 37 ಮತ್ತು 61 ಎಷ್ಟು, 98. ಸೊ ಇಲ್ಲಿ ಯಾವ್ದು ಎಷ್ಟು ಬರಬೇಕು, 98 ಉತ್ತರ ಬರಬೇಕು. ಹೌದಾ? ಬಿಟ್ಟ ಸ್ಥಳದಲ್ಲಿ ಯಾವ ಸ್ಥಳ
ಯಾವ ಸಂಖ್ಯೆ ಬರಬೇಕು? 98. ಆಪ್ಷನ್ದೊಳಗೆ ನೋಡೋಣ 98 ಎಲ್ಲಿದೆ ನೋಡೋಣ. ಆಪ್ಷನ್ ಎದೊಳಗೆ 98 ಇದೆ, ಹೌದಾ? ಹಾಗಾಗಿ ಎರಡನೇ ಪ್ರಶ್ನೆಗೆ 98 ಸರಿಯಾದ ಉತ್ತರ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. 0, 6, 24, 60, 120, 210 ಡ್ಯಾಶ್ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ತಮ್ಮ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ಸ್ ಎ 216, ಬಿ 363, ಸಿ 336, ಡಿ 334 ಅಂತ ಇದೆ, ಹೌದಾ? ಆಪ್ಷನ್ಸ್ ಎ 216, ಬಿ 363, ಸಿ 336, ಡಿ 334 ಅಂತ ಇದೆ, ಹೌದಾ? ಓಕೆ, ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ನೋಡೋಣ. ಇದನ್ನು ಯಾವ ಥರ ಬಿಡಿಸ್ಬೇಕು ಅಂತ ನೋಡೋಣ. ನೋಡಿ, ಇದನ್ನು ಬಿಡಿಸುವಂಥ ವಿಧಾನ ನೋಡಿ. ಇದು ಸಹ ತುಂಬ ಈಸಿ ಇದೆ. ಇಲ್ಲಿ 0 ಹೇಗೆ ಬಂತು ಅಂತ ಗೊತ್ತಾಗಬೇಕು ನಮಗೆ, ಹೌದಾ? ಈ 0 ಹೇಗೆ ಬಂತು? 1 ಘಾತಾಂಕ 3 - 1 ಎಲ್ಲದಕ್ಕೂ -1, -2, -3, -4, -5, -6, -7 ಮಾಡ್ಕೋತ ಹೋಗಿದ್ದಾರೆ. ಇಲ್ಲಿ 1 ಘನ, 2 ಘನ, 3 ಘನ, 4 ಘನ, 5 ಘನ, 6 ಘನ, 7 ಘನ, ಹೌದಾ? ಇಲ್ಲಿ ಎಷ್ಟಾಗುತ್ತೆ? 1 ಒಂದ್ಲಿ 1 ಎಲ್ಲ 1 ಎಷ್ಟು? 0. ಓಕೆ, ಇಲ್ಲಿ 0 ಇದೆ. ಓಕೆ, 2 2 4, 2 4, 4 8, 8ರಲ್ಲಿ 2 ತೆಗೆದ್ರಷ್ಟು 6, ಈ ಥರ ಮಾಡಬೇಕು, ಹೌದಾ? ನೆಕ್ಸ್ಟ್ ನೋಡಿ, 3 3 9, 9 3 27, 27ರಲ್ಲಿ 3 ತೆಗೆದ್ರೆ 24, ಹೌದಾ? ಈ ಥರ ಮಾಡ್ಕೋತ ಹೋದಾಗ ನಮಗೆ ಇಲ್ಲಿ ಯಾವ ಸಂಖ್ಯೆ ಲಾಸ್ಟಿಗೆ ನೋಡಿರಿ, 5 ಘಾತಾಂಕ 3, 6 ಘಾತಾಂಕ 3, ಕೊನೆಯಲ್ಲಿ 7 ಘಾತಾಂಕ 3 ಮಾಡಿದಾಗ 7 7 7 7 7 49, ಹೌದಾ? 49ಕ್ಕೆ ಮತ್ತು 7ರಿಂದ ಗುಣಿಸ್ಬೇಕು. ಬಂದಂಥ ಉತ್ತರದಲ್ಲಿ -7 ಮಾಡಬೇಕು. ಆವಾಗ ಎಷ್ಟು ಬರ್ತದೆ? 336 ಬರ್ತದೆ. ಹಾಗಿದ್ರೆ ಬಿಟ್ಟ ಸರಣಿಯಲ್ಲಿ ಇಲ್ಲಿ ಯಾವ ಸಂಖ್ಯೆ ಬರಬೇಕು? 336. ನೋಡೋಣ, 336 ಯಾವ ಆಪ್ಷನ್ದೊಳಗಿದೆ ನೋಡೋಣ. ನೋಡಿ, 336 ಆಪ್ಷನ್ ಸಿ ದೊಳಗೆ ಇದೆ. ಸೊ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ಮಕ್ಕಳೇ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. 1200, 240, 60, 20, 10 ಡ್ಯಾಶ್ ಇಲ್ಲಿ ಯಾವ ಸಂಖ್ಯೆ? ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ತಮ್ಮ ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ 330, ಬಿ 298, ಸಿ 336, ಡಿ 312. ಓಕೆ, ಇದನ್ನು ಯಾವ ಥರ ಬಿಡಿಸ್ಬೇಕು ಅಂತ ನೋಡೋಣ. ನೋಡಿ, ಇದನ್ನು ಹೇಗೆ ಮಾಡಬೇಕು? ಇಲ್ಲಿ ಫಸ್ಟಿಗಿಂದ ನೋಡ್ಕೋತ ಬನ್ನಿಂಗೆ 1200ಕ್ಕೆ ಅಂದರೆ ಈ ಕಡೆಯಿಂದ ಮಾಡ್ಕೋತ ಬರ್ರಿ, ಬೇಕಿದ್ರೆ ಈಸಿ ಆಗ್ತದೆ, ಹೌದಾ? ಉಲ್ಟಾ ಮಾಡ್ಕೋತ ಬಂದರೆ ಹೇಗೆ? 10 ಎಷ್ಟಲೇ 20, 10 2 20, 10 20 ಎಷ್ಟಲೇ 60, 23 60, 60 ಎಷ್ಟಲೇ 64 240, 240 5 ಎಷ್ಟು? 1200. ಹಾಗಿದ್ರೆ ಇಲ್ಲೆಷ್ಟು ಮಾಡಬೇಕು? 10 1 10, ಹೌದಾ? 10 1 10. ಸೊ ಎಷ್ಟು ಬರಬೇಕಿಲ್ಲಿ? 10 ಬರಬೇಕು. ಸೊ ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂದಂಗೆ ಆಯ್ತು ನಮಗೆ? 10 ಬರಬೇಕು. ಸೊ ಆಪ್ಷನ್ಸಲ್ಲಿ ನೋಡೋಣ ಏನಿದೆ ಅಂತೇಳಿ. ಸಾರಿ, ಇಲ್ಲಿ ಆಪ್ಷನ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಎಷ್ಟು ಬರಬೇಕು? ಇಲ್ಲಿ ಸರಿಯಾದ ಉತ್ತರ ಎಷ್ಟಾಗುತ್ತೆ? ಇಲ್ಲಿ 10 ಬರಬೇಕು. ಇಲ್ಲಿ 10. ಓಕೆನಾ? ಇದು ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. 5ನೇ ಕ್ವಶನ್ ನೋಡಿ. 5 10 15 20 ಡ್ಯಾಶ್ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ತುಂಬ ಈಸಿ ಇದೆ. ಆಪ್ಷನ್ ಎ 30, ಬಿ 50, ಸಿ 25, ಡಿ 40. ನೋಡಿ, ಇದನ್ನು ಯಾವ ಥರ ಬಿಡಿಸ್ಬೇಕು ಅಂತ ನೀವು ಈಸಿಯಾಗಿ ಬಿಡಿಸ್ಬೋದು. ಮಗ್ಗಿ ಇದೆ, ಹೌದಾ? ಟೇಬಲ್ಸ್ ಮೇಲಿದೆ. 5 1 5, 5 2 10, 5 3 15, 5 4 20, 5 5 25 ಅಂದರೆ 5 5 25 ಮಗ್ಗಿಲಿದೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ಸರಿಯಾದ
ಉತ್ತರ 25 ರೈಟ್ ಆನ್ಸರ್. ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 5 1 5 5 2 10 5 3 15 14 25 ಇಲ್ಲಿ 25 ಅಂದರೆ ಇಲ್ಲಿ ಕೊನೆಯಲ್ಲಿ ಯಾವ ಸಂಖ್ಯೆ ಬರಬೇಕು 25 ಬರಬೇಕು. ಇಲ್ಲಿ ಬಿಟ್ಟ ಸ್ಥಳದಲ್ಲಿ 25 ಬಂದಾಗ ನಿಮ್ಮ ಉತ್ತರ ಸರಿ ಆಗ್ತದೆ. ಓಕೆ ಮಕ್ಕಳೇ, ಇಲ್ಲಿಯವರೆಗೂ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.